ಚಾಮರಾಜನಗರದನ್ನು ಕೂಡ ಫೈನಲ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಎರಡೂ ಕ್ಷೇತ್ರಗಳ ಜವಾಬ್ದಾರಿ ಸಿದ್ದರಾಮಯ್ಯನವರ ಮೇಲೆ ಇತ್ತು. ಕೊನೆಗೂ ಲೋಕಸಭಾ ಚುನಾವಣೆ ಬಲೆಯಿಂದ ತಪ್ಪಿಸಿಕೊಂಡಿದ್ದಾರೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು. ಅಷ್ಟೇ ಅಲ್ಲ, ತಮ್ಮ ಮಗನಿಗೆ ಚಾಮರಾಜನಗರ ಕ್ಷೇತ್ರದ ಟಿಕೆಟ್ ಕೊಡಿಸುವಲ್ಲಿ ಕೊನೆಗೂ ಕೂಡ ಯಶಸ್ವಿಯಾಗಿದ್ದಾರೆ. ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ಬಿಜೆಪಿ ಅಭ್ಯರ್ಥಿ ಆಲ್ರೆಡಿ ಘೋಷಣೆಯಾಗಿದೆ ಬಾಲರಾಜು. ಅವರ ಎದುರುಗಡೆ ಈಗ ಸುನಿಲ್ ಬೋಸ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಿನ್ನೆ ಅಂತಿಮ ಹಂತದ ಸಭೆ ನಡೆಸಿ ಹೆಸರನ್ನು ಅಂತಿಮಗೊಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಕೊನೆ ಕ್ಷಣದವರೆಗೂ ಮಹದೇವಪ್ಪನವರೇ ಸ್ಪರ್ಧೆಗಿಳಿಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಮುಖ್ಯಮಂತ್ರಿಗಳು. ಆದರೆ ಮಹದೇವಪ್ಪನವರು ಒಪ್ಪದ ಕಾರಣ ಸುನಿಲ್ ಬೋಸ್ ಅವರಿಗೆ ಟಿಕೆಟನ್ನು ಫೈನಲ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲಿಗೆ ಎರಡು ಕ್ಷೇತ್ರದ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿತ್ತು. ಮೈಸೂರಿನಿಂದ ಈಗ ಲಕ್ಷ್ಮಣ್ ಮತ್ತು ಚಾಮರಾಜನಗರದಿಂದ ಮಹದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಅವರನ್ನು ಅಂತಿಮವಾಗಿ ಕಣಕ್ಕಿಳಿಸಲಾಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡೆಯೋಣ. KP, ಏನೇ ಆದರೂ ಹೈಕಮಾಂಡ್ ಹೇಳಿದ ಮೇಲೆ ಸಚಿವರು ಸ್ಪರ್ಧೆ ಮಾಡಲೇಬೇಕು ಅಂತ ಒಂದು ನಾಯಕರು ಒತ್ತಿ ಹೇಳ್ತಾ ಇದ್ರು. ಬಟ್ ಮಹದೇವಪ್ಪನವರು ಅದರಿಂದ ತಪ್ಪಿಸ್ಕೊಂಡಿದ್ದು ಹೇಗೆ? ಸುನಿಲ್ ಬೋಸ್ ಹೆಸರು ಫೈನಲ್ ಆಗಿದ್ದು ಹೇಗೆ ಅಂತ? ಹೈಕಮಾಂಡ್ ಹೇಳಿದ ಮಾತು ಫೈನಲ್ ಅನ್ನುವಂಥದ್ದು ಕಾಂಗ್ರೆಸ್ನ ಇತಿಹಾಸದಲ್ಲಿ ಅದು ಮೊದಲಿದ್ದಂತಹ ಮಾತು ಅರವಿಂದ್. ಈಗ CM ಕೋಟ ಅಂತಲೂ ಕೂಡ ಇರುತ್ತೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು CM ಆಗಿರುವಂಥ ಸಂದರ್ಭದಲ್ಲಿ ಹೈಕಮಾಂಡ್ನ ಮಾತು ಎಷ್ಟರ ಮಟ್ಟಿಗೆ ನಡೆದಿದೆ ಅನ್ನುವಂಥದ್ದು ರಾಜ್ಯದ ಜನ ನೋಡಿದ್ದಾರೆ. ಹೀಗಾಗಿ ಏನು ಹೈಕಮಾಂಡ್ ಹೇಳಿದಂಥ ಮಾತ್ರಕ್ಕೆ ಇವರು ನಿಂತ್ಕೋಬೇಕು ಅನ್ನುವಂಥದ್ದು ಏನೂ ಇರಲಿಲ್ಲ. ಆದರೆ ಕೊನೆ ಕ್ಷಣದವರೆಗೂ ಕೂಡ CM ಸಿದ್ದರಾಮಯ್ಯನವರು ಡಾಕ್ಟರ್ ಮಹದೇವಪ್ಪ ಅವರನ್ನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವಂಥ ಪ್ರಯತ್ನಗಳನ್ನ ಮಾಡಿದರು. ಹಂತವಾಗಿ ಮಹದೇವಪ್ಪ ಅವರಿಗೆ ಅವರು ತಿಳಿಸ್ತಾ ಇದ್ರು, ನೀನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡು, ವಾತಾವರಣ ಚೆನ್ನಾಗಿದೆ, ನೀನು ಅಲ್ಲಿಂದ ಸಂಸದನಾಗು, ನಿನ್ನಿಂದ ತೆರವಾಗುವಂಥ ಸ್ಥಾನಕ್ಕೆ ವಿಚಾರದಲ್ಲಿ ನಾವು ನಿನ್ನ ಮಗನನ್ನೇ ಕನ್ಸಿಡರ್ ಮಾಡ್ತೇವೆ ಅನ್ನುವಂಥ ರೀತಿಯಾದಂತಹ ಮಾತುಗಳನ್ನು ಕೂಡ ಹೇಳಿದರು. ಆದರೆ ಯಾಕೋ ಮಹದೇವಪ್ಪ ಅವರು ಆ ವಿಚಾರವನ್ನು ಸುತರಾಮ್ ಒಪ್ಪಿಲ್ಲ. ಹೀಗಾಗಿ ನಿನ್ನೆಯೂ ಕೂಡ ಮೊನ್ನೆ ಸಂಜೆಯೂ ಕೂಡ ಇದೇ ಮಾತನ್ನು ಸಿದ್ದರಾಮಯ್ಯನವರು ಮಹದೇವಪ್ಪ ಅವರ ಮುಂದೆ ರಿಪೀಟ್ ಮಾಡಿದ್ದಾರೆ. ಆದರೆ ಮಹದೇವಪ್ಪ ಅವರು ಹೇಳ್ತಾ ಇದ್ದಂಥದ್ದು, ನನಗೆ ಖಂಡಿತವಾಗಲೂ ಕೂಡ ಸ್ಪರ್ಧೆಗೆ ನನಗೆ ಇಷ್ಟ ಇಲ್ಲ. ನನ್ನ ಮಗ ಸುನಿಲ್ ಬೋಸ್ 3 ಬಾರಿಯಿಂದ ಟಿಕೆಟಿಂದ ವಂಚಿತನಾಗಿದ್ದಾನೆ, ಅವನಿಗೆ ನೀವು ಟಿಕೆಟ್ ಕೊಡಬೇಕನ್ನುವಂಥ ಒತ್ತಡವನ್ನೇ ಅವರು ಮುಂದುವರಿಸಿದ್ದಾರೆ. ಅಂತಿಮವಾಗಿ ನಿನ್ನೆ ಸಂಜೆ CM ಸಿದ್ದರಾಮಯ್ಯನವರು ಅದನ್ನು ಕೂಡ ಸ್ಪಷ್ಟಪಡಿಸಿ ಹೋಗಿದ್ದಾರೆ. ಆಯಿತು, ಸುನಿಲ್ ಬೋಸ್ಗೆ ಟಿಕೆಟ್, ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸುನಿಲ್ ಬೋಸ್ಗೆ ಟಿಕೆಟನ್ನು ಫೈನಲ್ ಮಾಡ್ತಾ ಇದ್ದೇವೆ. ಸೋಮವಾರ ಅವರ ಟಿಕೆಟ್ ಕೂಡ ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯ ನಾಯಕರಿಗೆ CM ಅವರು ಹೇಳಿದ್ದಾರೆ. ಯಾಕೆಂದರೆ CM ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ 2 ಲೋಕಸಭಾ ಕ್ಷೇತ್ರಗಳ ಸ್ವತಂತ್ರವಾದಂಥ ಜವಾಬ್ದಾರಿ ಇತ್ತು. ಅವ್ರು ಯಾರಿಗೆ ಫೈನಲ್ ಮಾಡ್ತಾರೋ ಅವರದೇ ಅನ್ನುವಂಥ ಲೆಕ್ಕಗಳಿತ್ತು. ಹಾಗಾಗಿ ಮೊನ್ನೆ ಸಂಜೆ ಮೈಸೂರಿಗೆ ಬಂದಿದ್ದಂಥ CM ಅವರು ಈ 2 ಹೆಸರುಗಳನ್ನು ಅಂತಿಮವಾಗಿ ಫೈನಲ್ ಮಾಡಿ ಹೋಗಿದ್ದಾರೆ. ಅಲ್ಲಿಗೆ ಲೋಕಸಭಾ ಚುನಾವಣೆಯ ಏನು ಸ್ಪರ್ಧೆ ಮಾಡಬೇಕನ್ನುವಂಥ ಒಂದು ಒತ್ತಡ ಏನಿತ್ತು, ಆ ಒತ್ತಡದಿಂದ ಮೈಸೂರಿನ ಭಾಗದಲ್ಲಿ K ವೆಂಕಟೇಶ್ ಕೂಡ ಪಾರಾಗಿದ್ದಾರೆ ಮತ್ತು ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು ಕೂಡ ಪಾರಾಗಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ಇನ್ನು ಇಬ್ಬರು ಸಚಿವರ ಸ್ಪರ್ಧೆ ಫಿಕ್ಸ್ ಅಂತ ಹೇಳ್ತಾ ಇದ್ರು, ಒಂದು ಮಹದೇವಪ್ಪ ಮತ್ತೊಂದು ಮುನಿಯಪ್ಪ. ಈಗ ಮಹದೇವಪ್ಪನವರು ಕೂಡ ತಪ್ಪಿಸ್ಕೊಂಡಿರೋದ್ರಿಂದ ಮುನಿಯಪ್ಪನವರು ಕೂಡ ಕೋಲಾರದಿಂದ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥದ್ದನ್ನು ಮತ್ತೆ ಒತ್ತಿ ಹೇಳಬಹುದು. ಒಟ್ಟಾರೆ ಇವಾಗ ಚಾಮರಾಜನಗರ ಮತ್ತು ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಫೈನಲ್ ಮಾಡಿದ್ದಾರೆ.